ಹಾಯ್ ಹಲೋ ಎಲ್ಲ ನನ್ನ ಡಿಫೆನ್ಸ್ ಎಸ್ಪಿರೆಂಟ್ಸಿಗೆ ಜೈ ಹಿಂದ. ಸೊ ಮೇಲ್ ಆ್ಯಂಡ್ ಫೀಮೇಲ್ ಸರ್ ನಂದು ಹೈಟ್ ಬಹಳ ಕಡಿಮೆ ಇದೆ. ಸೊ 10th ಬೇಸ್ ಮೇಲೆ ಯಾವಾದರೂ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದರೆ ಹೇಳಿ. ಅದರ ಜೊತೆಗೆ PUC ಮೇಲೆ ಕಾಲ್ಫಾರ್ಮ್ ಆಗಿದ್ರೆ ಹೇಳ್ರಿ, ಡಿಗ್ರಿ ಮೇಗಿದ್ರೆ ಕಾಲ್ಫಾರ್ಮ್ ಆಗಿದ್ದು, ITI ಡಿಪ್ಲೊಮಾ. ಸೊ ಯಾವುದೇ ಒಂದು ನಾವು 10th ಮುಗಿಸಿದ್ವಿ ಸರ್, ಅದ್ರ ಮೇಲೆ ಯಾವುದಾದ್ರೂ ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದರೆ ಸೊ ಹೈಟ್ ಕಡಿಮೆ ಇರ್ತಕ್ಕಂಥವು, ಸೊ ಏಜ್ ಜಾಸ್ತಿ ಇರ್ತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ ಸರ್, ಪರ್ಮನೆಂಟ್ ಜಾಬ್ ಇರ್ತಕ್ಕಂಥದ್ದು ಅಂತ ಕೇಳ್ತಾ ಇದ್ದಿಲ್ಲ. ಇಲ್ಲಿ ಬಂದ್ಬಿಟ್ಟು ಇಂಡಿಯನ್ ನೇವಿಯಲ್ಲಿ ಅಂದರೆ ನೌಕಾಪಡೆಯಲ್ಲಿ ಸಿವಿಲಿಯನ್ ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದ್ದಾರೆ. ಗ್ರೂಪ್ ಬಿ ಆ್ಯಂಡ್ ಗ್ರೂಪ್ ಸಿ ಅಂತೇಳಿಗೆಸಿಂದ 1110 ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದ್ದಾರೆ. ಎಷ್ಟಪ್ಪ ಅಂತಂದರೆ ಸೊ 1110 ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದ್ದಾರೆ. ಸೊ ಇವೆಲ್ಲ ಪ್ರತಿ ವರ್ಷವೂ ಕೂಡ ಕಾಲ್ಫಾರ್ಮ್ ಆಗ್ತಾನೆ ಇರ್ತವೆ. ಬಟ್ ನಿಮ್ಗೆ ಇವ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಗೊತ್ತಿರೋದಿಲ್ಲ. ನಾನು ಪ್ರತಿ ವರ್ಷ ಕಾಲ್ಫಾರ್ಮ್ ಆದಾಗ ಸೊ ಯಾವುದೇ ಒಂದು ಇಂಡಿಯನ್ ನೇವಿ ಆಗಿರಲಿ, ಏರ್ಫೋರ್ಸ್, ಆರ್ಮಿ ಯಾವುದರಲ್ಲಿ ಆದರೂ ಸಿವಿಲಿಯನ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಆಗಿದ್ರೆ ಸೊ ಅದ್ರ ಬಗ್ಗೆ ನಿಮ್ಗೆ ಡೀಟೇಲಾಗಿ ಅಪ್ಡೇಟನ್ನು ಕೊಟ್ಟಿರ್ತೀನಿ. ಅಂದರೆ ಅದಕ್ಕೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತಾ, ಅದರ ಎಜುಕೇಷನ್ ಏನು ಬೇಕು, ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಹೋಗಿರ್ತೀನಿ. ಬಟ್ ನೀವು ಅದ್ರ ಬಗ್ಗೆ ಕ್ಲಿಯರಿಟಿಯನ್ನು ತಿಳ್ಕೊಂಡಿರೋದಿಲ್ಲ. ಸಾಕಷ್ಟು ಜನ ಅಪ್ಲಿಕೇಶನ್ಗಳನ್ನ ಹಾಕಿ ಈಗಲೇ ಸಿವಿಲಿಯನ್ ಹುದ್ದೆಗೆ ಕೂಡ ಜಾಯಿನ್ ಕೂಡ ಆಗ್ತಾ ಇದ್ದಾರೆ. DGEME ಅಂತೇಳಿಗೆಸಿಂದ ಆದರೂ ಕೂಡ ಕಾಲ್ಫಾರ್ಮನ್ನು ಮಾಡಿದರು. ಸೊ ಆಲ್ರೆಡಿ ಕೂಡ ಜಾಯ್ನಿಂಗ್ ಲೆಟರ್ ಕೂಡ ಬಿಟ್ಟಿದ್ದಾರೆ. ಅವನು ಎಷ್ಟೋ ಜನ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ನೋಡ್ಕೊಂಡ್ಬಿಟ್ಟು ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಿದರು. ಅವೆಲ್ಲ ಬಂದ್ಬಿಟ್ಟು ಆಫ್ಲೈನಾಗೆ ಇದ್ದು. ಸೊ ಇದು ಬಂದ್ಬಿಟ್ಟು ಆನ್ಲೈನ್ ಅರ್ಜಿ ಇರ್ತದೆ. ಇದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಸೊ ಈ ಹುದ್ದೆಯನ್ನು ಯಾವ ಥರ ಅರ್ಜಿಗಳನ್ನ ಸಲ್ಲಿಸಬೇಕು, ಸೊ ಅದರ ಜೊತೆಗೆ ಏನೇನೆಲ್ಲ ಇರ್ತದೆ ಅಂತ ಹೇಳಿದ ಪ್ರತಿ ಒಂದು ಅಡ್ವರ್ಟೈಸ್ಮೆಂಟ್ ನಂಬರ್ನ ಕೊಡ್ರಿ. ಇನ್ಸೆಂಟ್ 01-2025 ಅಂತ ಹೇಳಿಕೇಶನ್ ಕೊಟ್ಟಿದ್ದಾರೆ. ಸೊ ಇದು ಆಲ್ ಓವರ್ ಇಂಡಿಯಾದಲ್ಲಿ ಬೇಕಾದಲ್ಲಾದರೂ ಕೂಡ ನಿಮ್ಗೆ ನಾಳೆ ಡ್ಯೂಟಿ ಕೂಡ ಕೊಡ್ಬೋದು. ಇದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಇದು @joinindiannavy.gov.in ಅಂತ ಹೇಳಿಕೇಶನ್ ಇದೊಂದು ವೆಬ್ಸೈಟ್ ಇರುತ್ತೆ. ಆ ವೆಬ್ಸೈಟಿಗೆ ಹೋಗಿ ಈ ಹುದ್ದೆಯನ್ನು ಅರ್ಜಿಗಳನ್ನ ಸಲ್ಲಿಸಬೇಕಾಗಿತ್ತು. ಸರ್ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರ್ತದೆ ಅಂತಂದರೆ, ಇವಾಗ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ತೀರಿ. ಅರ್ಜಿಯನ್ನು ಸಲ್ಲಿಸಿದಾದ್ಮೇಲೆ ನಿಮ್ಮ ರಿಟರ್ನ್ ಎಕ್ಸಾಮ್ ಇರ್ತದೆ. ರಿಟರ್ನ್ ಎಕ್ಸಾಮ್ನಲ್ಲಿ ಕ್ವಾಲಿಫೈ ಆದ್ರಪ್ಪ ಅಂದರೆ ಫಿಸಿಕಲ್ ಟೆಸ್ಟ್ ಫಾರ್ ಫೈರ್ಮೆನ್ ಮತ್ತು ಫೈರ್ ಎಂಜಿನ್ ಡ್ರೈವರ್ ಅಂತ ಹೇಳಿಕೆಸಿಂದ ಇವೆರಡಕ್ಕೆ ಮಾತ್ರ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರೆ. ಇನ್ನು ಉಳಿದಿರ್ತಕ್ಕಂಥದ್ದು ಅಂದರೆ ಸ್ಟೇಜ್ 2ದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಅದೇ ಥರನಾಗಿ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರ್ತದೆ. ಸರ್ ಇದಕ್ಕೆ ಎಕ್ಸಾಮ್ ಸಿಲೆಬಸ್ ಏನೆಲ್ಲ ಸ್ಟಡಿ ಮಾಡಬೇಕು, ಎಕ್ಸಾಮ್ ಸಿಲೆಬಸ್ಸನ್ನು ನೋಡಿಕೊಡ್ರಿ. ಇದರಲ್ಲಿ ಸಾಕಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದ್ದಾರೆ. ಪ್ರತಿಯೊಂದು ಹುದ್ದೆ ಡೀಟೇಲ್ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಪ್ರತಿಯೊಂದು ಕೂಡ ನಾನು ಕೊಡ್ತಾ ಹೋಗ್ತೀನಿ. ಕರೆಕ್ಟಾಗಿ ಎಕ್ಸಾಮ್ ಸಿಲೆಬಸ್ಸು, ಅಪ್ಲಿಕೇಶನ್ ಡೇಟು, ಏಜು ಪ್ರತಿಯೊಂದು ಮಾಹಿತಿಯನ್ನು ಮೊದಲಿಗೆ ತಿಳಿದುಕೊಳ್ಳಿ. ಇದಕ್ಕೆ ಬಂದ್ಬಿಟ್ಟು 100 ಮಾರ್ಕ್ಸಿನ ಎಕ್ಸಾಮ್ ಇರುತ್ತೆ. ಎಷ್ಟಪ್ಪ ಅಂತಂದರೆ ನಿಮ್ಗೆ 100 ಮಾರ್ಕ್ಸಿನ ಎಕ್ಸಾಮ್ ಇರುತ್ತೆ. ಸೊ 100 ಮಾರ್ಕ್ಸಿನ ಎಕ್ಸಾಮ್ ಅಪ್ಪ ಅಂತಂದರೆ ಸೊ ನಿಮ್ಗೆ 100 ಕ್ವಶನ್ಸ್ಗಳಿರ್ತಾವೆ, 100 ಮಾರ್ಕ್ಸ್ ಕೂಡ ಇದರಲ್ಲಿ ಇರ್ತದೆ. ಟೈಮಿಂಗ್ ಬಂದ್ಬಿಟ್ಟು ನಿಮ್ಗೆ 90 ನಿಮಿಷ ಇದಕ್ಕೆ ಟೈಮಿಂಗ್ ಕೂಡ ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಸರ್ ಇದಕ್ಕೆ ಏನಾದರೂ ಕನ್ನಡ ಇರ್ತದ? ಇಲ್ಲ, ಇದ್ರ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲೀಷ್ ಆ್ಯಂಡ್ ಹಿಂದಿಯಲ್ಲಿ ಮಾತ್ರ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಅದು ನಿಮಗೆ ಇರ್ತಕ್ಕಂಥದ್ದು ಓನ್ಲಿ ಆರ್ಮಿದಲ್ಲಿ ಮಾತ್ರ ಎಕ್ಸಾಮನ್ನು ಕನ್ನಡದಲ್ಲಿ ಮಾಡಿದ್ದಾರೆ. ಸೊ ನೇವಿ ಏರ್ಫೋರ್ಸ್ನಲ್ಲಿ ಯಾವುದೇ ಹುದ್ದೆ ಅಗ್ನಿವೀರನ್ನು ಕಾಲ್ಫಾರ್ಮ್ ಮಾಡಿದರೆ ಸೊ ಅದು ಕನ್ನಡದಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡಿಲ್ಲ. ಓಕೆ, ಇದು ಪರ್ಮನೆಂಟ್ ಆಗಿರ್ತಕ್ಕಂಥ ಜಾಬ್ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಕರೆಕ್ಟಾಗಿ ಮಾಹಿತಿಗಳನ್ನ ತಿಳ್ಕೊಳ್ಳಿ. ಸರ್ ಇದಕ್ಕೆ ಏನೆಲ್ಲ ಸಿಲೆಬಸ್ ಇರ್ತದೆ ಸೊ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ನೋಡ್ಕೊಡ್ರಿ. ಕ್ವಾಂಟಿಟಿ ಆಪ್ಟಿಟ್ಯೂಡ್, ಜನರಲ್ ಅವೇರ್ನೆಸ್, ಅದರ ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ಜನರಲ್ ಇಂಟೆಲಿಜೆನ್ಸ್ ಅಂತ ಹೇಳಿಕೆಸಿಂದ ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್. ಸೊ ಈ ಥರ ಎಲ್ಲ ನಿಮಗೆ ಸಬ್ಜೆಕ್ಟ್ಗಳಿರ್ತಾವೆ. ಸೊ 4 ಸಬ್ಜೆಕ್ಟ್ಗಳಲ್ಲಿ ಯಾವ್ಯಾವಪ್ಪ ಅಂದರೆ ಜನರಲ್ ಇಂಟೆಲಿಜೆನ್ಸ್ ಅಂತ ಹೇಳಿಕೆಸಿಂದ 25 ಕ್ವಶನ್ಸ್ 25 ಮಾರ್ಕ್ಸ್ ಇರುತ್ತೆ. ಜನರಲ್ ಅವೇರ್ನೆಸ್ ಅಂತ ಹೇಳಿಕೆಸಿಂದ 25 ಕ್ವಶನ್ಸ್ಗಳು 25 ಮಾರ್ಕ್ಸು. ಕ್ವಾಂಟಿಟಿ ಆಪ್ಟಿಟ್ಯೂಡ್ ಅಂತ ಹೇಳಿಕೆಸಿಂದ 25 ಕ್ವಶನ್ಸ್ 25 ಮಾರ್ಕ್ಸ್ ಇರ್ತದೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು 25 ಕ್ವಶನ್ಸ್ 25 ಮಾರ್ಕ್ಸ್ ಕೂಡ ಇದರಲ್ಲಿ ಇರ್ತದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದೇ ಥರನಾಗಿ ಸಿವಿಲಿಯನ್ ಮೋಟರ್ ಡ್ರೈವರ್ ಮತ್ತು ಆರ್ಡಿನರಿ ಗ್ರೇಡ್, ಟ್ರೇಡ್ಸ್ಮನ್, ಮೇಟ್, ಫೆಸ್ಟ್ ಕಂಟ್ರೋಲರ್ ವರ್ಕರ್, ಭಂಡಾರಿ ಮತ್ತು ಲೇಡಿ ಹೆಲ್ತ್ ವಿಸಿಟರ್, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಆ್ಯಂಡ್ ಡಸ್ಟ್ಮ್ಯಾನ್ ಮತ್ತು ಇವೆಲ್ಲ ಇರೋದಲ್ಲ. ಸೊ ಅದಕ್ಕೂ ಕೂಡ ಸೇಮ್ ಸಿಲೆಬಸ್ಸೇ ಇದಕ್ಕೂ ಇರ್ತದೆ. ಸೊ ಅಪ್ಲೈ ಲಿಂಕ್ ಕೂಡ ನಾನು ನಿಮಗೆ ಶೇರನ್ನು ಮಾಡಿರ್ತೀನಿ. ಅಪ್ಲೈ ಲಿಂಕ್ ಬಗ್ಗೆ ಯಾರೂ ಕೂಡ ಡೌಟನ್ನು ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ. ಪ್ರತಿಯೊಂದು ಮಾಹಿತಿಯನ್ನು ಸೊ ಇದು ಒಂದೇ ಅಂತಲ್ಲ, ಸೊ ಪ್ರತಿಯೊಂದು ಇದರಲ್ಲಿ ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಗಳನ್ನು ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಇದರಲ್ಲಿ ಯಾವ್ಯಾವ ಥರದ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳಿದ ಅದನ್ನು ಕೂಡ ನಾನು ಡೀಟೇಲಾಗಿ ನಿಮ್ಗೆ ಆಫಿಷಿಯಲ್ ವೆಬ್ಸೈಟ್ ಅಂದರೆ ನಿಮ್ಗೆ PDF ಅನ್ನು ನಾನು ಡೌನ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ನಾನು ಕರೆಕ್ಟಾಗಿ ತಿಳಿಸ್ಕೊಡ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಆ PDF ನಲ್ಲಿ ನೋಡಿದರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅದ್ರ ಬಗ್ಗೆ ಗೊತ್ತಾಗಲ್ಲ ಅಂತ ಹೇಳ್ತೀನಿ.
ಸೊ ಆದರೆ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕರೆಕ್ಟಾಗಿ ಸ್ಲೋ ಆಗಿ ತಿಳ್ಕೊಳ್ಳಿ, ಯಾಕಂದರೆ ಸೊ ಅದು ಒಂದು ಸ್ವಲ್ಪ PDF ಚೇಂಜಸ್ ಕೂಡ ಇದೆ. ಅದರ ಕ್ವಾಲಿಫಿಕೇಷನ್ ಆಯಿತು, ಅದರ ಏಜ್, ಡೀಟೇಲ್ ಇನ್ಫಾರ್ಮೇಷನ್ ನಿಮ್ಗೆ ಎಷ್ಟೋ ಜನಕ್ಕೆ ಅರ್ಥ ಆಗ್ತಿರಲ್ಲ. ಸೊ ಇಲ್ಲಿ ನೋಡ್ಕೊಡ್ರಿ, ಬೇರೆ ಬೇರೆ ಥರದ ಹುದ್ದೆಗಳನ್ನ ಕಾಲ್ಫಾರ್ಮ್ನ ಮಾಡಿದಾರೆ. ಸೊ ಪ್ರತಿಯೊಂದು ಅಂದರೆ ಕ್ವಾಲಿಫಿಕೇಷನನ್ನು ಹೇಳ್ತಾ ಹೋಗ್ತೀನಿ. ಕ್ವಾಲಿಫಿಕೇಷನ್ ನಿಮ್ಗೆ ಯಾವಾಗ ಅಪ್ಲೈ ಆಗುತ್ತಾ ಅದನ್ನು ನೋಡ್ಕೊಡ್ರಿ. ಸ್ಟಾಫ್ ನರ್ಸ್ ಅಂತ ಕಾಲ್ಫಾರ್ಮ್ನ ಮಾಡಿದ್ರೆ 10ನೇ ತರಗತಿ ಮುಗಿದಿರಬೇಕು. ಅದರ ಜೊತೆಗೆ ನಿಮ್ಮದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ಹೊಂದಿರಬೇಕು. ನೆಕ್ಸ್ಟ್ ಚಾರ್ಜ್ಮೆಂಟ್ ನಾವೆಲ್ ಎವಿಡೆಂಟ್ ಅಂತ ಸೊ ಇದಕ್ಕೂ ಕೂಡ 10th ಮುಗಿದಿರಬೇಕು. ಅದಕ್ಕೂ ಕೂಡ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ಹೊಂದಿರಬೇಕು. ನೆಕ್ಸ್ಟ್ ನಿಮ್ಗೆ ಸರ್ ಮೆಕ್ಯಾನಿಕ್ಕು ಕೂಡ ಅದೇ ಥರನಾಗಿ ಎಲೆಕ್ಟ್ರಿಕಲ್ಲು ಅವಕ್ಕೆಲ್ಲದಕ್ಕೂ ಕೂಡ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಗಳನ್ನು ಕೇಳಿದ್ರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಚಾರ್ಜ್ಮನ್ ಸಿಫ್ ಬೀಡಿಂಗ್, ನೆಕ್ಸ್ಟ್ ಅದೇ ಥರವಾಗಿ ಹೀಟ್ ಎಂಜಿನ್ ಅಂತ ಚಾರ್ಜ್ಮ್ಯಾನ್ ಒಳಗಡೆ, ಚಾರ್ಜ್ಮ್ಯಾನ್ ಮೆಕ್ಯಾನಿಕಲ್ ಸಿಸ್ಟಮ್ ಅಂತ ಚಾರ್ಜ್ಮ್ಯಾನ್ ಮೆಟಲ್ ಅಂತ. ಸೊ ಇವೆಲ್ಲ ನಾನು ಹೇಳ್ತಿರ್ತಕ್ಕಂಥದ್ದು ಏನು ಜಾಬಿನ ಹೆಸರುಗಳಿವೆ. ಸೊ ನಿಮ್ಮ ಪೋಸ್ಟ್ ಏನಾಗ್ತಿರಲ್ಲ, ಸೊ ಅವ್ರ ಹೆಸರುಗಳನ್ನು ಇಲ್ಲಿ ಈ ಥರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೆಕ್ಯಾನಿಕ್ ಅಂದರೆ ಚಾರ್ಜ್ಮ್ಯಾನ್ ಸಿವಿಲ್ ವರ್ಕ್ಸ್, ಸೊ ಚಾರ್ಜ್ಮ್ಯಾನ್ ಮೆಕ್ಯಾನಿಕ್, ಅದೇ ಥರನಾಗಿ ಪ್ಲ್ಯಾನಿಂಗ್ ಪ್ರಾಡಕ್ಟ್ ಆ್ಯಂಡ್ ಕಂಟ್ರೋಲರ್ ಅಂತ. ಸೊ ಅದೇ ಥರನಾಗಿ ಫೈರ್ ಎಂಜಿನ್ ಡ್ರೈವರ್. ಓಕೆ, ಫೈರ್ ಎಂಜಿನ್ ಡ್ರೈವರಿಗೆ ಏನೆಲ್ಲ ಕ್ವಾಲಿಫಿಕೇಷನ್ ಬೇಕಂದರೆ 12ನೇ ತರಗತಿ ಮುಗಿದಿರಬೇಕು. ಅದರ ಜೊತೆಗೆ ಹೆವಿ ಮೋಟಾರ್ ವೆಹಿಕಲ್ ಲೈಸೆನ್ಸನ್ನು ಹೊಂದಿರಬೇಕು. ಸೊ ಫಿಸಿಕಲಿ ಫಿಟ್ಟಾಗಿ ಇರಬೇಕು. ಫಿಸಿಕಲಿ ಫಿಟ್ ಏನಿರಬೇಕಪ್ಪ ಅಂತಂದರೆ, ಸೊ ಇಲ್ಲಿ ನೋಡ್ಕೊಳ್ಳಿ, ನಾರ್ಮಲಿ ಬಂದುಬಿಟ್ಟು 165 ಸೆಂಟಿಮೀಟರ್ ಹೈಟನ್ನು ಹೊಂದಿರಬೇಕು. ಎಷ್ಟಪ್ಪ ಅಂದರೆ 165 ಸೆಂಟಿಮೀಟರ್ ಹೈಟನ್ನು ಹೊಂದಿರಬೇಕು. ಇನ್ನು ಉಳಿದಿರ್ತಕ್ಕಂಥದ್ದು ಚೆಸ್ಟ್ ನಾರ್ಮಲಿ 80 ಆಗಿರಬೇಕು. ಎಕ್ಸ್ಪಾಂಡೆಡನ್ನು ಮಾಡಿದಾಗ 5 ಸೆಂಟಿಮೀಟರ್ ಚೆಸ್ಟ್ ಕೂಡ ನಿಮ್ಮದು ಎಕ್ಸ್ಪಾಂಡೆಡ್ ಕೂಡ ಆಗಬೇಕು. ಇಲ್ಲಿ ಬಂದುಬಿಟ್ಟು ಅದೇ ಥರನಾಗಿ ನಿಮ್ಗೆ ಆ ವೇಟನ್ನು ಹೊತ್ಕೊಂಡು ಓಡೋದಿರುತ್ತೆ. 63.5 kg ಹೊತ್ಕೊಂಡು 180 ಮೀಟರ್ ಡಿಸ್ಟೆನ್ಸನ್ನು 96 ಸೆಕೆಂಡ್ನಲ್ಲಿ ಓಡಬೇಕಾಗತ್ತಾ. ಸೊ ಅದೇ ಥರನಾಗಿ ಕ್ಲೈಂಬಿಂಗ್ ಹಗ್ಗ ಹತ್ತೋದು ಕೂಡ ಇದರಲ್ಲಿರ್ತೈತಿ. ಆರಾಮ್ಸೆ ಅದನ್ನು ಉಳಿದಿದ್ದಂಗೆ ಎಲ್ಲರೂ ಕೂಡ ಪಾಸನ್ನು ಮಾಡ್ಕೊಳ್ತೀರಿ. ಅದೇ ಥರನಾಗಿ ಫೈರ್ಮೆನ್ ಅಂತ ಕರೀತಿದ್ದಾರೆ. ಫೈರ್ಮೆನ್ಗೆ 12ನೇ ತರಗತಿ ಮುಗಿದಿರಬೇಕು. ಅದರ ಜೊತೆಗೆ ಎಲೆಕ್ಟ್ರಿಕ್ ಅಂದರೆ ನಿಮ್ಮದು ಕೋರ್ಸನ್ನು ಮುಗಿಸಿರಲೇಬೇಕು. ಸೊ ನೀವು ಯಾವುದೇ ಒಂದು ಫೈರ್ಮೆನ್ಗೆ ಕಾಲ್ಫಾರ್ಮನ್ನು ಮಾಡಿದ್ದೀರಪ್ಪ ಅಂದರೆ ಸೊ ಪ್ರತಿಯೊಂದಕ್ಕೂ ಕೂಡ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ಇಲ್ಲಿ ಕೇಳ್ತಾರೆ. ಸ್ಟೋರ್ ಕೀಪರ್ ಅಂತ ಕೇಳಿದ್ದಾರೆ, ಇದಕ್ಕೂ ಕೂಡ 12ನೇ ತರಗತಿ ಮುಗಿದಿರಬೇಕು. ನಿಮ್ಗೆ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸು ನಾಲೆಜ್ ಕೂಡ ಇದರಲ್ಲಿ ಕೇಳಿರ್ತಾರೆ. ಸಿವಿಲ್ ಮೋಟಾರ್ ಡ್ರೈವರ್ ಅಂತ 10ನೇ ತರಗತಿ ಮುಗಿದಿರಬೇಕು. ಅದಕ್ಕೂ ಕೂಡ ಹೆವಿ ಮೋಟಾರ್ ವೆಹಿಕಲ್ ಲೈಸೆನ್ಸನ್ನು ಹೊಂದಿರಬೇಕು. ಅದರ ಜೊತೆಗೆ 1 ವರ್ಷ ಎಲ್ಲಾದರೂ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ಹೊಂದಿದರೆ ಮಾತ್ರ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕು. ಸೊ ಟ್ರೇಡ್ಸ್ಮನ್ ಮೇಟ್ ಅಂತ ಜಸ್ಟ್ 10th ಪಾಸ್ ಆದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಅದರ ಜೊತೆಗೆ ITI ಸರ್ಟಿಫಿಕೇಟನ್ನು ಹೊಂದಿರಬೇಕು. ಓಕೆ, ITIದಲ್ಲಿ ನೀವು ಟ್ರೇಡ್ಸ್ಮನ್ ಮೇಟ್ ಕೋರ್ಸನ್ನು ಮಾಡಿದ್ರಪ್ಪ ಅಂದರೆ ಸೊ ಅದರಲ್ಲಿ ITI ಸರ್ಟಿಫಿಕೇಟನ್ನು ಹೊಂದಿರಬೇಕಾಗುತ್ತೆ. ಫೆಸ್ಟ್ ಕಂಟ್ರೋಲರ್ ವರ್ಕರ್ ಅಂತ ಇದಕ್ಕೂ ಕೂಡ 10ನೇ ತರಗತಿ ಮುಗಿದಿರಬೇಕು. ಅದ್ರ ಬಗ್ಗೆ ನಾಲೆಜ್ ಇರಬೇಕು. ಹಿಂದಿ ರೀಜನಲ್ ಲ್ಯಾಂಗ್ವೇಜ್ ಅಂದರೆ ನೀವೇನು ಫೇಸ್ ಕಂಟ್ರೋಲ್ ಅಂತೇಳಿ ಜಸ್ಟ್ 10th ಪಾಸ್ ಆದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಅದಕ್ಕೆ ನಿಮ್ಗೆ ನಾಲೆಜ್ ಇರಬೇಕು. ಅದು ಪೆಸ್ಟ್ ಕಂಟ್ರೋಲರ್ ಏನಂತ ಅದ್ರ ಬಗ್ಗೆ ನಾಲೆಜ್ ಇತ್ತಪ್ಪ ಅಂದರೆ ಸೊ ಇದಕ್ಕೆ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಅದೇ ಥರನಾಗಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಇದಕ್ಕೂ ಕೂಡ 10ನೇ ತರಗತಿ ಮುಗಿದಿರಬೇಕು. ITI ಇನ್ಸ್ಟಿಟ್ಯೂಟ್ ಅಂದರೆ ITI ಕೂಡ ಇದರ ಜೊತೆಗೆ ಕಂಪ್ಲೀಟ್ ಮಾಡಿರಲೇಬೇಕು. ನೆಕ್ಸ್ಟ್ ಅದೇ ಥರನಾಗಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ನಾನ್ ಇಂಡಸ್ಟ್ರಿಯಲ್ ವರ್ಕ್ ಅಂತ 10th ಪಾಸ್ ಆಗಿರಬೇಕು. ಪ್ರೊಫೆಷ್ನಲಿ ಇಂಡಿವಿಜುವಲ್ ಟ್ರೇಡ್ ಅದಕ್ಕೂ ಕೂಡ ಟ್ರೇಡ್ ಸರ್ಟಿಫಿಕೇಟನ್ನು ಹೊಂದಿರಲೇಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ಆಲ್ ಪ್ರತಿಯೊಂದಕ್ಕೂ ಕೂಡ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ಕೇಳಿದಾರೆ. ಸೊ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೇಳಾರ್ದು ಯಾವುದಪ್ಪ ಅಂದರೆ ಸೊ ಅದು ಫೇಸ್ ಕಂಟ್ರೋಲರ್ ಅಂತಂದಿಲ್ಲ, ಅದಕ್ಕೂ ಕೂಡ ಎಕ್ಸ್ಪೀರಿಯನ್ಸ್ಗಳಿಲ್ಲ. ಸೊ ಪ್ರತಿಯೊಂದು ಒಂದು ಸರಿ ನಾನು ನೋಟಿಫಿಕೇಶನ್ ಇಲ್ಲಿ ಏಜ್ ಬಂದುಬಿಟ್ಟು 18 to 27 ಏಜ್ನಲ್ಲಿ ಆಲ್ಮೋಸ್ಟ್ ಆಲ್ 30 ಮಟನೂ ಇದಾವೆ. ಸೊ ಒಂದಿಷ್ಟಕ್ಕಂಕಿ 35 ಏಜ್ ಮಟನೂ ಇದಾವೆ, ಒಂದಿಷ್ಟು 18 to 25, ಅದೇ ಥರನಾಗಿ 18 to 27. ಸೊ ಈ ಥರ ಎಲ್ಲ ನಿಮ್ಗೆ ಏಜ್ನಲ್ಲಿ ಇದಾವೆ. ಸೊ ನೀವು ಯಾವ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕು ಅಂದ್ಕೊಂಡಿದ್ರಲ್ಲ ಸೊ ಅದರ ಪ್ರಕಾರ ನಿಮ್ಗೆ ಕೊಟ್ಟಿದ್ದಾರೆ ಏಜ್ಗಳನ್ನು. ಸೊ ಡಿಪೆಂಡ್ ಅಪಾನ್ ಡಿಗ್ರಿ ಕ್ವಾಲಿಫಿಕೇಷನು, 10th ಕ್ವಾಲಿಫಿಕೇಷನು, ಡಿಪ್ಲೊಮಾ ಕ್ವಾಲಿಫಿಕೇಷನು, ಅದೇ ಥರನಾಗಿ BSc ನರ್ಸಿಂಗು, ಈ ಥರ ಸಪ್ರೇಟಾಗಿ ಕ್ವಾಲಿಫಿಕೇಷನ್ಗಳನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಹೋಗಿ ವಿಸಿಟ್ ಕೊಟ್ಟು ಈ ಹುದ್ದೆಯನ್ನು ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಸರ್ ಇದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ದಿನಾಂಕ ಯಾವ ಡೇಟಿಂದ ಯಾವ ಡೇಟಿನವರೆಗೆ ಇರುತ್ತೆ ಅಂತ ಕೇಳಿದ್ರಲ್ಲ. ಸೊ ಇಲ್ಲಿ ನೋಡ್ಕೊಡ್ರಿ, ಅರ್ಜಿ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಅಂದರೆ ಇವತ್ತಿನಿಂದ ಹಿಡಿದು 5/7/2025 ಹಿಡಿದು ಕೊನೆಯ ದಿನಾಂಕ ಬಂದ್ಬಿಟ್ಟು 18/7/2025. ಅಂದರೆ ನಿಮ್ಗೆ ಟೋಟಲಿ 13 ಡೇಸ್ ಮಟ್ಟ ಇದಕ್ಕೆ ಅಪ್ಲಿಕೇಶನ್ಗಳನ್ನ ಹಾಕಕ್ಕೆ ಕೊಟ್ಟಿರ್ತಾರೆ. ಆನ್ಲೈನ್ ಮುಖಾಂತರ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಇದಕ್ಕೆ ನಾನು ಹೇಳ್ತಕ್ಕಂಥ ಮಾಹಿತಿಯನ್ನು ನೋಡ್ಕೊಂಡ್ಬಿಟ್ಟು ಎಲ್ಲರೂ ಕೂಡ ಅರ್ಜಿಗಳನ್ನ ಸಲ್ಲಿಸ್ಕೊಳ್ರಿ. ಓಕೆ,
ಅದೇ ಥರನಾಗಿ ನೀವೇನಾದರೂ ಒ ಬಿ ಸಿ ಕೆಟಗರಿಯವರು ಇದ್ದರೆ ಸೊ ಇದರಲ್ಲಿ ಏಜ್ ರಿಲ್ಯಾಕ್ಷನ್ ಅಂತ ಏನೂ ಕೊಟ್ಟಿಲ್ಲ. ಸೊ ಆಲ್ಮೋಸ್ಟ್ ಆಲ್ ನೀವೇನು ಅಗ್ನಿಯವ್ರ ಏಜ್ ಮುಗ್ದವ್ರಾಯಿತು. ನೆಕ್ಸ್ಟ್ ಸರ್ ನನ್ನ ಹೈಟ್ ಬರ್ತಾ ಇಲ್ಲ, ಸೊ ನಾನು ಇದರಲ್ಲಿ ಯಾವುದಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಗಳನ್ನ ತೆಗೆಸ್ಕೊಂಡ್ಬಿಟ್ಟು ನಾನು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತೀನಿ ಅಂತ ನಾವು ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸ್ಬೋದು. ಸೊ ಇಷ್ಟು ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನೂ ಏನು ಬೇಕಾಗಿತ್ತಪ್ಪ ಅಂತಂದರೆ ಸೊ ಇದ್ರ ಬಗ್ಗೆ ನಾನು ಪ್ರತಿಯೊಂದು ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ. ಅಪ್ಡೇಟ್ ಏನೋ ಬೇಕಾಗಿತ್ತಪ್ಪ ಅಂದರೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕಿ. ಇನ್ನೂ ಇದ್ರ ಬಗ್ಗೆ ಸಾಕಷ್ಟು ನಾನು ಅಪ್ಡೇಟನ್ನು ಅಂದರೆ ನಿಮ್ಗೆ ನೋಟಿಫಿಕೇಷನ್ ನೋಡಿದರೂ ಕೂಡ ನಿಮ್ಗೆ ಕನ್ಫರ್ಮೇಷನ್ ಆಗುತ್ತೆ. ಸೊ ಯಾವುದೇ ಒಂದು ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಳ್ಬೇಕು ಅಂದ್ಕೊಂಡಿದ್ರೆ ಸೊ ಡೈರೆಕ್ಟಾಗಿ ನಿಮ್ಗೆ ಏನೂ ಕೂಡ ಮಾಹಿತಿ ಗೊತ್ತಿರೋದಿಲ್ಲ. ಆಲ್ಮೋಸ್ಟ್ ಅಲ್ಲಿ ನೋಟಿಫಿಕೇಷನ್ ಆಗಿ 2 ಡೇಸ್ ಆಯಿತು. 2 ಡೇಸ್ ಆದರೂ ಕೂಡ ನಿಮಗೆ ಎಲ್ಲಿ ಕೂಡ ಇದ್ರ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇನ್ನೂ ಕೂಡ ನೀವು ಇಲ್ಲೇ ಕೂತ್ಕೊಳ್ತಾ ಇದ್ದೀರಾ ಅಂದರೆ ಯಾವ ಮಾಹಿತಿ ಕೂಡ ನಮ್ಮ ಕನ್ನಡದಲ್ಲಿ ನಿಮ್ಗೆ ಎಲ್ಲಿ ಕೂಡ ಸಿಗ್ತಿರಲ್ಲ, ಕಡಿಮೆ ಭಾಳಷ್ಟು ಜನ. ಯಾಕೆಂದರೆ ಇಂಥವಕ್ಕೆ ಅಪ್ಲೈ ಮಾಡೋದಿಲ್ಲ. ಸೊ ಇಂಥ ಜಾಬಿಗಳಿಗೆ ನೀವು ಅಪ್ಲೈ ಮಾಡಲಿಕ್ಕಂದ್ರೆ ಇದ್ರ ಬಗ್ಗೆ ನಿಮಗೆ ಎಕ್ಸ್ಪೀರಿಯೆನ್ಸು ಮತ್ತು ಮಾಹಿತಿ ಗೊತ್ತಿರಲಿಲ್ಲಪ್ಪ ಅಂದರೆ ಸೊ ನೀವು ಹುದ್ದೆಗಳಿಗೆ ಅಪ್ಲಿಕೇಶನ್ನೇ ಹಾಕೋಕ್ಕೆ ಹೋಗೋದಿಲ್ಲ. ಹೀಗಾಗಿ ಯಾರೂ ಕೂಡ ಇದ್ರ ಬಗ್ಗೆ ಅಪ್ಡೇಟ್ ಕೂಡ ಕೊಡೋಕ್ಕೆ ಹೋಗ್ತಿರೋದಿಲ್ಲ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದೀರಪ್ಪ ಅಂತಂದರೆ ಸೊ ಇದೇ ಮೊದಲ ಬಾರಿಗೆ ನೀವೇನಾದರೂ ನೋಡ್ತಾ ಇದ್ದೀರಪ್ಪ ಅಂದರೆ ಪ್ರತಿಯೊಬ್ಬರು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ. ಇಲ್ಲಿ ನೋಡ್ಕೊಡ್ರಿ ಒಂದು ಸರಿ ನಿಮ್ಮ ಸ್ನೇಹಿತನಿಗೆ ಕೂಡ ಅಪ್ಲಿಕೇಶನ್ ಅವನು ಕೂಡ ಹಾಕ್ತಾನೆ. ಮೇಲ್ ಆ್ಯಂಡ್ ಫಿಮೇಲ್ ಇಬ್ಬರೂ ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಪ್ರತಿಯೊಬ್ಬ ಸ್ಟೂಡೆಂಟ್ ಎಜುಕೇಷನ್ ಮಾಡ್ತಾ ಇದ್ದ ಸೊ ಅವನ ಜಾಬಿಗೆ ಟ್ರೈ ಮಾಡ್ತಾ ಇದ್ದಪ್ಪ ಅಂದರೆ ಸೊ ಅವನಿಗೆ ತಲುಪುವ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೆ ಕೂಡ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಪ್ರತಿಯೊಂದರಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿಕೊಡ್ರಿ. ಯಾಕಂದರೆ ಬಹಳಷ್ಟು ಜನ ಇದ್ರ ಸಂಬಂಧ ವೇಟನ್ನು ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ಕೊಡ್ರಿ. ಇದಕ್ಕೆ ಫೀಸ್ ಎಷ್ಟು ಇರುತ್ತಪ್ಪ ಅಂದರೆ UR ಕ್ಯಾಟಗರಿ ಜನರಲ್ದವರು ಮತ್ತು OBC ದವರು EWS ದವರಿಗೆ 295 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ. SC ST ಮತ್ತು PWD ಫೀಮೇಲ್ದವ್ರಿಗೆ ಯಾವುದೇ ಥರನಾದಂಥ ಪೇಮೆಂಟ್ ಕೂಡ ಇರೋದಿಲ್ಲ. ಸೊ ವೇಕೆನ್ಸೀಸ್ ಬಂದುಬಿಟ್ಟು ಸ್ಟಾಫ್ ನರ್ಸ್ ಅಂತೇಳಿಕೇಶನ್ 1 ವೇಕೆನ್ಸಿಗಳನ್ನು ಕೊಟ್ಟಿದ್ದಾರೆ. ಚಾರ್ಜ್ಮನ್ ನ್ಯಾವಲ್ ಏವಿಯೇಷನ್ ಅಂತೇಳಿಕೇಶನ್ 1 ವೇಕೆನ್ಸಿ, ಚಾರ್ಜ್ಮನ್ ಅಮ್ಯುನೇಷನ್ ವರ್ಕ್ಶಾಪ್ ಅಂತೇಳಿಕೇಶನ್ 8 ವೇಕೆನ್ಸಿ, ಚಾರ್ಜ್ಮನ್ ಮೆಕ್ಯಾನಿಕ್ 49, ಚಾರ್ಜ್ಮನ್ ಅಮ್ಯುನೇಷನ್ ಆ್ಯಂಡ್ ಎಕ್ಸ್ಪ್ಲೋಸಿವ್ ಅಂತೇಳಿಕೇಶನ್ 53 ವೇಕೆನ್ಸಿ. ಅದೇ ಥರನಾಗಿ ಎಲೆಕ್ಟ್ರಿಕಲ್ 38, ಎಲೆಕ್ಟ್ರಾನಿಕ್ ಆ್ಯಂಡ್ ಗ್ರೋ ಅಂತೇಳಿಕೇಶನ್ 5, ವೆಫನ್ ಎಲೆಕ್ಟ್ರಾನಿಕ್ಸ್ ಅಂತೇಳಿಕೇಶನ್ 5 ಹುದ್ದೆಗಳು, ಇನ್ಸ್ಟ್ರೂಮೆಂಟ್ ಅಂತೇಳಿಕೇಶನ್ 2, ಮೆಕ್ಯಾನಿಕಲ್ 11, ಹೀಟ್ ಇಂಜಿನ್ 7, ಮೆಕ್ಯಾನಿಕಲ್ ಸಿಸ್ಟಮ್ 4, ಅದೇ ಥರನಾಗಿ ಮೆಟಲ್ ಅಂತೇಳಿಕೇಶನ್ 21, ಸಿಪ್ ವೆಲ್ಡಿಂಗ್ 11, ಮಿಲ್ ರೈಟ್ ಅಂತೇಳಿಕೇಶನ್ 5, ನೆಕ್ಸ್ಟ್ ರೆಫ್ AC ಅಂತೇಳಿಕೇಶನ್ 4, ಸಿವಿಲ್ ವರ್ಕ್ ಅಂತೇಳಿಕೇಶನ್ 3, ಮೆಕ್ಯಾನಿಕ್ ಅಂತೇಳಿಕೇಶನ್ 2, ಪ್ಲ್ಯಾನಿಂಗ್ ಅಂತೇಳಿಕೇಶನ್. ಸೊ ಅದರಲ್ಲಿ ಸಾಕಷ್ಟು ಬೇರೆ ಬೇರೆ ಥರದ ಫೈರ್ ಇಂಜಿನ್ ಡ್ರೈವರ್ ಅಂತೇಳಿಕೇಶನ್ 14 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದ್ದಾರೆ. ಫೈರ್ ಮೆನ್ ಅಂತೇಳಿಕೇಶನ್ 30 ಹುದ್ದೆಗಳು, ಸ್ಟೋರ್ ಕೀಪರ್ ಅಂತೇಳಿಕೇಶನ್ 178, ಸಿವಿಲ್ ಮೋಟಾರ್ ಡ್ರೈವರ್ ಆರ್ಡಿನರಿ ಗ್ರೇಡ್ ಅಂತೇಳಿಕೇಶನ್ 117 ಹುದ್ದೆಗಳು, ಟ್ರೇಡ್ಸ್ಮನ್ ಮೇಟ್ ಅಂತೇಳಿಕೇಶನ್ 207, ಪೆಸ್ಟ್ ಕಂಟ್ರೋಲರ್ ವರ್ಕರ್ ಅಂತೇಳಿಕೇಶನ್ 53. ನೆಕ್ಸ್ಟ್ ಲೇಡಿ ಇದರಲ್ಲಿ ಬೇರೆ ಬೇರೆ ಥರದ ಇನ್ನೂ ಇರತಕ್ಕಂಥ ಹುದ್ದೆಗಳು ಒಂದು ಸರಿ ಅವನು ಕೂಡ ಚೆಕ್ಕನ್ನು ಮಾಡಿಕೊಳ್ಳಿ. ನೆಕ್ಸ್ಟ್ ಅದೇ ಥರನಾಗಿ ಇದ್ರ ಬಗ್ಗೆ ಕ್ವಾಲಿಫಿಕೇಷನನ್ನು ನಾನು ಮಾಹಿತಿನ ಆಲ್ರೆಡಿ ನಿಮ್ಗೆ ತಿಳಿಸಿದ್ದೀನಿ. ಇನ್ನೊಂದು ಸರಿ ಬೇಕಿದ್ರೆ ನಾನು ನಿಮ್ಗೆ ಕರೆಕ್ಟಾಗಿ ಅದನ್ನು ಒಂದು ಸರಿ ಒಂದು ರಫ್ ಶೀಟ್ನಲ್ಲಿ ಆದರೂ ನಿಮ್ಗೆ ಬರೋದನ್ನು ಶೇರ್ ಮಾಡಿರ್ತೀನಿ. ಅದನ್ನು ಕೂಡ ಒಂದು ಸರಿ ಚೆಕ್ಕನ್ನು ಮಾಡಿಕೊಳ್ರಿ. ಸೊ ಪ್ರತಿಯೊಂದರಲ್ಲಿ ಕೂಡ ಡಿಪ್ಲೊಮಾ ಕೇಳಿದಾರೆ, ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, PUC ಕೇಳಿದಾರೆ, ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು. ನೆಕ್ಸ್ಟ್ ಅದೇ ಥರನಾಗಿ ಇಲ್ಲಿ ನೋಡ್ಕೊಡ್ರಿ ಡಿಗ್ರಿ ಸೈನ್ಸ್ ಫಿಸಿಕ್ಸ್ ಯಾವುದಾದ್ರೂ ನೀವು PUC PCMB ಮುಗಿಸಿದ್ರಪ್ಪ ಅಂದರೆ, BSc ನರ್ಸಿಂಗ್ ಮುಗಿಸಿದ್ರಪ್ಪ ಅಂದರೆ ಸೊ BSc ಹೋಲ್ಡರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ಬೋದು. ಪ್ರತಿಯೊಂದರಲ್ಲಿ ಕೂಡ ಸೊ ಹೈಯರ್ ಆಫೀಸರ್ ಪೋಸ್ಟ್ಗಳನ್ನು ಕಾನ್ಫರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ ಅದೇ ಥರನಾಗಿ ಇವೆಲ್ಲ ನೋಡ್ಕೊಡ್ರಿ ಅಸಿಸ್ಟೆಂಟ್ ಆರ್ಟಿಸ್ಟ್ ಅಂತ ಹೇಳ್ಕೇಶಂದ ಸೊ 10th ಮುಗಿದ ಮೇಲೆ ಡಿಪ್ಲೊಮಾ ಏನಾದರೂ ಮುಗಿಸಿದ್ರಪ್ಪ ಅಂದರೆ ಅವ್ರಿಗೆ ಕೂಡ ಅವಕಾಶ ಇದೆ. ಸೊ 12th ಮುಗಿದವರು ಸೈನ್ಸ್ ಮುಗಿದವ್ರಿಗೆ ಕೂಡ ಅವಕಾಶ ಇದೆ. ನೆಕ್ಸ್ಟ್ ಅದೇ ಥರನಾಗಿ ಇವೇನು ಡ್ರೈವರ್ ಅಂತೇಳಿ ಫೈರ್ ಇಂಜಿನ್ ಡ್ರೈವರ್ ಅಂತ ಹೇಳ್ಕೇಶಂದ 12ನೇ ತರಗತಿ ಮುಗಿದಿರಬೇಕು. ಅದರ ಜೊತೆಗೆ ನೀವು ಹೆವಿ ಲೈಸೆನ್ಸನ್ನು ಹೊಂದಿದ್ರೆ ಸೊ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಫೈರ್ಮೆನ್ ಅಂತ ಹೇಳ್ಕೇಶಂದ 10th ಮುಗಿದಿರಬೇಕು. ಅದರ ಜೊತೆಗೆ ಎಲಿಮೆಂಟರಿ, ಬೇಸಿಕ್, ಆಕ್ಸಿಲರಿ ಫೈರ್ ಇಂಜಿನ್ ಕೋರ್ಸನ್ನು ಕಂಪಲ್ಸರಿಯಾಗಿ ಮಾಡಿರಬೇಕಾಗುತ್ತೆ. ಸ್ಟೋರ್ ಕೀಪರ್ ಅಂತ ಹೇಳ್ಕೇಶಂದ 12ನೇ ತರಗತಿ ಮುಗಿದಿರಬೇಕು. 1 ಇಯರ್ ಎಲ್ಲಾದರೂ ನೀವು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ಹೊಂದಿರಬೇಕು. ಸಿವಿಲ್ ಮೋಟರ್ ಡ್ರೈವರ್ ಅಂತ ಹೇಳ್ಕೇಶಂದ 10th ಪಾಸ್ ಆಗಿರಬೇಕು, ಅದ್ರ ಬಗ್ಗೆ ನಾಲೆಜ್ ಇರಬೇಕು. ಹೆವಿ ಮೋಟರ್ ಲೈಸೆನ್ಸನ್ನು ಹೊಂದಿರಬೇಕು. ಅದರ ಜೊತೆಗೆ 1 ವರ್ಷ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೆಕ್ಸ್ಟ್ ಅದೇ ಥರನಾಗಿ ಟ್ರೇಡ್ಸ್ಮನ್ ಮೀಟಿಂಗ್ ನೋಡ್ಕೊಡ್ರಿ, ಏನೂ ಕೂಡ ಎಕ್ಸ್ಪೀರಿಯನ್ಸನ್ನು ಕೇಳ್ತಿದ್ದಿಲ್ಲ. ಇಲ್ಲಿ ಬಂದುಬಿಟ್ಟು 10th ಮುಗಿದ್ರ ಜೊತೆಗೆ ITI ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಇದರಲ್ಲಿ ರಿಲೆವೆಂಟ್ ಟ್ರೇಡನ್ನು ಕಂಪಲ್ಸರಿಯಾಗಿ ITI ಮುಗಿದವರಿಗೆ ಮಾತ್ರ ಎಕ್ಸ್ಪೀರಿಯನ್ಸ್ ಇದರ ಬಗ್ಗೆ ಇರುತ್ತೆ. ಪೆಸ್ಟ್ ಕಂಟ್ರೋಲರ್ ಅಂತ ಹೇಳ್ಕೇಶಂದ ಪೆಸ್ಟ್ ಕಂಟ್ರೋಲರ್ ನೋಡ್ಕೊಡ್ರಿ, ಜಸ್ಟ್ 10th ಪಾಸ್ ಆದವರು ಕೂಡ ಇದರ ಬಗ್ಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅಂದರೆ ಹಿಂದಿ ನಾಲೆಜ್ ಕಂಪಲ್ಸರಿಯಾಗಿ ರೀಜನಲ್ ಲ್ಯಾಂಗ್ವೇಜ್ ನಿಮ್ಗೆ ಬರಲೇಬೇಕು, ಹಿಂದಿ ಮಾತಾಡೋಕೆ ಓದೋಕೆ ಬರ್ತಿರಬೇಕಾಗುತ್ತೆ. ನೆಕ್ಸ್ಟ್ ಅದೇ ಥರನಾಗಿ ಭಂಡಾರಿ ಅಂತ ಹೇಳ್ಕೇಶಂದ ಸೊ ಇದಕ್ಕೂ 10th ಪಾಸ್ ಆಗಿರಬೇಕು. ನಿಮ್ಗೆ ಸ್ವಿಮ್ಮಿಂಗ್ ಬಗ್ಗೆ ನಾಲೆಜ್ ಇರಬೇಕು. ಓಕೆ, ಇದು ನೀವು ಸ್ವಿಮ್ಮಿಂಗ್ ಏನಾರ ಮಾಡ್ತಿದ್ರಪ್ಪ ಅಂದರೆ ಸೊ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ.
1 ಇಯರ್ ಎಕ್ಸ್ಪೀರಿಯನ್ಸ್ ಕುಕ್ ಎಲ್ಲಾದರೂ ಕುಕ್ 1 ವರ್ಷ ಸರ್ಟಿಫಿಕೇಟನ್ನು ಕಂಪಲ್ಸರಿಯಾಗಿ ತೊಗೊಂಡು ಹೋಗ್ರಿ. ನೆಕ್ಸ್ಟ್ ಅದೇ ಥರನಾಗಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಮಿನಿಸ್ಟ್ರಿಯಲ್ ಎಜುಕೇಷನ್ದ ಜಸ್ಟ್ 10th ಪಾಸ್ ಆಗಿರಬೇಕು. ಅದರ ಜೊತೆಗೆ ITI ಕೂಡ ನೀವು 10th ಮುಗಿದ ಮೇಲೆ ITIಯನ್ನು ಕಂಪಲ್ಸರಿಯಾಗಿ ಕಲ್ತಿರಬೇಕು. ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ನಾನ್ ಇಂಡಸ್ಟ್ರಿಯಲ್ ವರ್ಕರ್ಸ್ ಅಂತ ಜಸ್ಟ್ 10th ಪಾಸ್ ಆಗಿರಬೇಕು. ಅದ್ರ ಬಗ್ಗೆ ರಿಲೆವೆಂಟ್ ಟ್ರೇಡ್ ಬಗ್ಗೆ ನಿಮಗೆ ಏನಾದರೂ ನಾಲೆಜ್ ಇದ್ದರೆ ಅದನ್ನು ಕೂಡ ಮಲ್ಟಿ ಟಾಸ್ಕಿಂಗ್ MTS ಕೂಡ ಹಾಕ್ಬೋದು. ನಾನ್ ಟೆಕ್ನಿಕಲ್ ಇಂಡಸ್ಟ್ರಿಯಲ್ ಡ್ರೆಸ್ಸರ್ ಅಂತ ಅದಕ್ಕೂ ಕೂಡ ನೀವು 10th ಮೇಲೆ ಹಾಕ್ಬೋದು. ಬಟ್ ಅದ್ರ ಬಗ್ಗೆ ನಾಲೆಜನ್ನು ಹೊಂದಿರಬೇಕು. ಸೊ MTS ಏನು ಕಾಲ್ಫಾರ್ಮ್ ಮಾಡಿದಾರಲ್ಲ ಪ್ರತಿಯೊಂದಕ್ಕೂ ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ರಿಲೆವೆಂಟ್ ಟ್ರೇಡ್ ಬಗ್ಗೆ ನಿಮ್ಗೆ ನಾಲೆಜ್ ಇದ್ದರೆ ಸೊ ಅಪ್ಲಿಕೇಶನ್ನ ಇವತ್ತೇ ಹೋಗಿ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಓಕೆ, ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಯಾವಾಗ ಬೇಡ ಯಾವಾಗ ಬೇಕು ಸೊ ಎಲ್ಲನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಎಕ್ಸಾಮ್ ಸಿಲೆಬಸ್ಸನ್ನು ಕೊಟ್ಟಿದ್ದೀನಿ. ಸೊ ಡೀಟೇಲಾಗಿ ಇದ್ರ ಬಗ್ಗೆ ಅಪ್ಡೇಟನ್ನು ಡೀಟೇಲಾಗಿ, ಯಾಕಂದರೆ ಇಷ್ಟು ದಿನ ಬಹಳಷ್ಟು ಅಂದರೆ ನೇಮಿದಲ್ಲಿ ಕಾಲ್ಫಾರ್ಮನ್ನು ಮಾಡಿರ್ತಕ್ಕಂಥದ್ದು. ಸೊ ಯಾವ ಕೂಡ ಅಪ್ಡೇಟನ್ನು ನಿಮ್ಗೆ ಸಿಗ್ತಿರೋದಿಲ್ಲ. ಇವೆಲ್ಲ ಕಾಲ್ಫಾರ್ಮ್ ಆಗಿರ್ತಾವೆ. ಸೊ ಬಟ್ ಇವಕ್ಕೆ ಕಾಂಪಿಟೇಷನ್ ಕೂಡ ಕಡಿಮೆ ಇರ್ತದೆ. ಸೊ ಇಂಥವ್ನು ಯಾರೂ ನೀವು ಅಪ್ಲೈ ಮಾಡೋಕ್ಕೆ ಹೋಗಲ್ಲ. ಡೈರೆಕ್ಟಾಗಿ ನೀವೇನ ಈಗೇನು ಅಗ್ನಿವೀರ್ ಕಾಲ್ಫಾರ್ಮ್ ಮಾಡಿರ್ತಾರೆ ಅಂಥವೆಲ್ಲ ಅಪ್ಲೈ ಮಾಡ್ತಿರ್ತಿರಲ್ಲ. ಸೊ ಇಲ್ಲಿ ಬಂದುಬಿಟ್ಟು ಇವು ಪರ್ಮನೆಂಟ್ ಆಗಿರ್ತಕ್ಕಂಥ ಜಾಬ್ಗಳಿರ್ತಾವೆ. ನಾನೇ ಹೇಳ್ತಾ ಇದ್ದಿಲ್ಲ. ಸೊ ಪರ್ಮನೆಂಟಾಗಿ ಇವಕ್ಕೂ ಕೂಡ ನಾರ್ಮಲಿ ಬಂದುಬಿಟ್ಟು ನಿಮ್ಗೆ ಸಿವಿಲಿಯನ್ ಟೈಪು ಯೂನಿಫಾರ್ಮ್ಗಳನ್ನು ಕೊಡ್ತಾ ಹೋಗ್ತಾರೆ. ಓಕೆ, ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಇದರಲ್ಲಿ ಡೌಟ್ಗಳಿದ್ರೆ ಸೊ ಏನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಬೇಕು ಅಂದ್ಕೊಂಡಿದ್ದೀರಿಪ್ಪ ಅಂದರೆ ಸೊ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಣ್ತಿರ್ತಕ್ಕಂಥ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಸೊ ಈಗ ನಾವು ಅಗ್ನಿವೀರ್ ಎಕ್ಸಾಮ್ ಬರ್ತೀವಿ ಸರ್, ಇಂಡಿಯನ್ ಆರ್ಮಿ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ನಮ್ಮದನ್ನವರು. ಸೊ ನೀವು ಬಂದುಬಿಟ್ಟು ಏನಾದರೂ ಫಿಸಿಕಲ್ ಟ್ರೈನಿಂಗ್ ಬೇಕಾಗಿತ್ತಪ್ಪ ಅಂದರೆ ಸೊ ನಮ್ಮ HJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಈಗಲೇ ನಾವು ಫಿಸಿಕಲ್ ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ. ಬಂದು ಕಾಂಟ್ಯಾಕ್ಟ್ ಆಗಿ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್ ನವನಗರದಲ್ಲಿ ನಮ್ಮ ಅಕಾಡೆಮಿ ಕೂಡ ಇರುತ್ತೆ. ಸೊ ಎಲ್ಲ ನಿಮಗೆ ಡೀಟೇಲಾಗಿ ಹಿಂದಿನ ವಿಡಿಯೋಗಳಲ್ಲಿ ನಮ್ಮ ಅಕಾಡೆಮಿ ನಂಬರ್ ಕೂಡ ನಿಮ್ಗೆ ಸಿಗ್ತದೆ. ಓಕೆ, ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತರಿಗೆ ಕೂಡ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಪ್ರತಿಯೊಂದರಲ್ಲಿ ಕೂಡ ವಿಡಿಯೋನ ಶೇರ್ ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಈ ಸಬ್ಸ್ಕ್ರೈಬ್ ಬಟನನ್ನು ಒತ್ಕೊಂಡ್ರೆ ಮಾತ್ರ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಪ್ರತಿಯೊಂದು ಅಪ್ಡೇಟ್ ನಿನಗೆ ಗೊತ್ತಾಗುತ್ತಾ. ಈ PDF ಅನ್ನು ನೀನು ಕೂಡ ಸ್ಟಡಿ ಮಾಡಬೇಕು ಅಂದ್ಕೊಂಡಿದ್ದಿ. ಸೊ ನೋಡಬೇಕು ಅಂದ್ಕೊಂಡಿದ್ದೀರಿ ಅಂದರೆ ನಮ್ಮ HJ ಪ್ಯಾರಾಮಿಲಿಟರಿ ಆ್ಯಂಡ್ ಟೆಲಿಗ್ರಾಮಿಗೆ ಹೋಗಿ ವಿಸಿಟ್ ಕೊಡು. ಅಲ್ಲಿ ಈ PDF ಅನ್ನು ನಾನು ಶೇರ್ ಮಾಡಿರ್ತೀನಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.